ರಾಜ್ಯದ ಬಿಜೆಪಿ ಬಣ ಬಡಿದಾಟ ಈಗ ದೆಹಲಿ ಅಂಗಳಕ್ಕೆ ಕಾಲಿಟ್ಟಿದೆ. ದಿಲ್ಲಿಯಲ್ಲಿ ಗರಿಗೆದರಿದೆ ರಾಜ್ಯ ಬಿಜೆಪಿ ಬಣ ಬೆಳವಣಿಗೆ. ರೆಬಲ್ ಟೀಮ್ನಿಂದ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿರೋದು. ಯತ್ನಾಳ್, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ತಂಡ ಭೇಟಿ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಎದುರು ಹಾಜರಾಗ್ತಾರೆ ಯತ್ನಾಳ್ ಅಂಡ್ ಟೀಮ್. ಕೇಂದ್ರದಲ್ಲಿ ಶಿಸ್ತು ಸಮಿತಿ ಭೇಟಿಗೂ ಮುನ್ನ ರಾಜನಾಥ್ ಸಿಂಗ್ ಅವರ ಭೇಟಿ ಮಾಡಿದ್ದಾರೆ ಯತ್ನಾಳ್ ಬಣದವರು. ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಶಿಸ್ತು ಸಮಿತಿಗೆ ಉತ್ತರವನ್ನ ಕೊಡಬೇಕು 10 ದಿನಗಳ ಒಳಗಾಗಿ ಅಂತ ಗಡುವನ್ನು ಕೂಡ ಕೊಡಲಾಗಿದೆ. ಬಟ್ ಈಗಾಗಲೇ ದೆಹಲಿ ಪ್ರವಾಸದಲ್ಲಿದ್ದಾರೆ ಯತ್ನಾಳ್ ಮತ್ತು ಅವರ ಟೀಮ್. ಹೀಗಾಗಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಶಿಸ್ತು ಸಮಿತಿಯ ಮುಂದೆ ಹಾಜರಾಗುವ ಮುನ್ನ ರಾಜನಾಥ್ ಸಿಂಗ್ ಅವರ ಭೇಟಿ ಆಗಿದೆ. ಈ ಭೇಟಿಯ ಸಂದರ್ಭದಲ್ಲಿ ಏನ್ ಮಾತುಕತೆ ಆಯ್ತು ಅನ್ನೋದು ಕೂಡ ಸದ್ಯದಲ್ಲೇ ಗೊತ್ತಾಗುತ್ತೆ. ಈಗ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಬಣ ಬಡಿದಾಟ ಏನಿದೆ ದೆಹಲಿ ಅಂಗಳಕ್ಕೆ ಕಾಲಿಟ್ಬಿಟ್ಟಿದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಗೊತ್ತಿದೆ. 10 ದಿನಗಳೊಳಗಾಗಿ ನೀವು ಉತ್ತರ ಕೊಡಬೇಕು, ಇದಕ್ಕೆ ವಿವರಣೆ ಕೊಡಬೇಕು ಅಂತ. ಪ್ರತ್ಯೇಕವಾಗಿ ಯಾಕೆ ಹೋರಾಟ ಮಾಡ್ತಿದ್ದೀರಾ, ಯಾಕೆ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದೀರಾ, ಅದಕ್ಕೆ ಉತ್ತರ ಕೊಡಬೇಕು ಅಂತ. ಅದರ ಬೆನ್ನಲ್ಲೇ ಈಗಾಗಲೇ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂಥ ಯತ್ನಾಳ್ ಅಂಡ್ ಟೀಮ್ ಏನಿದೆ, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇವರೆಲ್ಲರೂ ಕೂಡ ಯತ್ನಾಳ್ ಅವರ ಜೊತೆಗಿದ್ರು, ಹೋರಾಟ ಮಾಡ್ತಾ ಇದ್ರು. ಈಗ ವಕ್ಫ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೋ ಅದರ ವರದಿ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ. ಈಗ ರಾಜನಾಥ್ ಸಿಂಗ್ ಅವರ ಭೇಟಿ ಕೂಡ ಆಗಿದೆ.